ನೀನು ಮಾಡೋದೆಲ್ಲ ಮಾಡಿಬಿಟ್ಟು ನಾನು ಕೇಳ್ದಿಯಲ್ಲ ವಿಜಿ ಹೇಳಿದ್ಲು ಅಂತ ಹೇಳಿ. ಅಲ್ಲ ಗೊತ್ತಾಗಲ್ವಾ ನಿನಗೆ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅರ್ವಿದ್ಯಾ ಇಲ್ವೋ? ಬುದ್ಧಿಲ್ದಲ್ ಥರ ವಿಜಿ ಹೇಳಿದ್ಲು ಅಂತ ಹೇಳ್ತಯ್ಯಲ್ಲ ನೀನು. ಮತ್ತೆ ನೀನು ಲಾತ ಮಾಡಿದ್ಲು ಅಂತ ನೀನೇ ತಾನೇ ಹೇಳಿದ್ದು, ನೀನೇ ಬಾಯಿ ಬಿಟ್ಟಿದ್ದಮ್ಮ. ಅದಕ್ಕೆ ನಾನು ವಿಜಿ ಹೇಳಿದ್ಲು ಅಂತ ಹೇಳ್ದೆ, ನೀನೇ ತಾನೇ ಅವತ್ತು ಹಂಗಂದಿದ್ದು. ನೀನು ಹಂಗಂದಿದ್ಕೆ ಹಂಗಮ್ಮ ನಾನು ಹಂಗಂದಿದ್ದು. ಸುಮ್ಮನಿರಕ್ಕ, ನಾನು ಹೇಳಿದ್ರು ಹೇಳ್ಬಾರ್ದು. ನಾನು ಯಾರು? ನಾನು ನಿನಗೇನು ಸಹಾಯ ಮಾಡಿಲ್ವಾ? ನಾನೇನು ಸಹಾಯ ಮಾಡಿಲ್ವಾ ನಿನಗೆ? ನಾನು ಏನಿದ್ರು ನೀನು ಬಿಟ್ಕೊಡ್ಬಾರ್ದು. ನಾನು ಹೇಳಿರ್ಬೋದು ಫಸ್ಟು, ನಾನು ನಿನಗೆ ದುಡ್ಡು ಕೊಟ್ಟಿದ್ದೀನಿ ತಾನೇ. ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಅಲ್ಲ ವಿಜಿ, ನೀನು ಹಂಗಂತ ಹೇಳಿದಕ್ಕೇನೆ ನಾನು ಮರ್ತು ಹೇಳ್ಬಿಟ್ಟೆ. ಬಿಡು ಹೋಗ್ಲಿ, ಅದು ಯಾಕಂಗೆ ಸಿಟ್ಟಾಗ್ತೀಯ? ಮತ್ತೆ ಅರಿವಿರಬೇಕು ಮಾತಾಡ್ಬೇಕಾದ್ರೆ ಏನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ನಾನು ಹೇಳಿದ್ರು ನೀನು ಹೇಳ್ಬಾರ್ದು. ಅಲ್ಲ ನನ್ನ ಬಿಟ್ಕೊಡ್ಬಾರ್ದು ನೀನು. ಇವತ್ತು ಅಮ್ಮ ನಿಮ್ಮ ಸವಾಸ ಬೇಡ. ನೀವು ನಿಮ್ಮ ಮನೆಗೆ ಇರೋದಕ್ಕೆ ತಾನೇ ನೀವು ಹಿಂಗೆ ಹೇಳ್ತಾ ಇರೋದು. ನಾನು ದುಡ್ಡು ಕೊಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ಅಕ್ಕ ಬಿಡಕ್ಕ, ನಾವು ಯಾಕೆ ಜಗಳ ಮಾಡ್ಕೋಬೇಕು? ನಾವು ಜಗಳ ಮಾಡ್ಕೊಂಡ್ರಿ ಇವಾಗ ಅಕ್ಕ ನೋಡಿ ಸರಿ ಇರಲ್ಲ. ಜಗಳ ಮಾಡ್ಕೋಬಾರ್ದು. ಜಗಳ ಮಾಡ್ಕೋಬೇಡ್ರಿ. ಹೋಗತ್ತ, ನಾನು ಇದ್ದಿದ್ದು ಜಗಳ ಆಗಕ್ಕೆ ಬಿಡ್ತಿರ್ಲಿಲ್ಲ. ನಾನು ಹೋಗಿ ತರಕಂತ ಹೋಗಿದ್ದೆ ಸೊಸೈಟಿಗೆ. ಯಾಕಮ್ಮ ಗುದ್ದಾಡಿರಿ? ಇವಳೆ ಜೊತೆ ಅಲ್ಲ ಅವ್ನು ಸುಗುಣನ ಗಂಡ ಬಂದು ಕೇಳ್ತಾ ಇದ್ದಾನೆ, ಲಾತಾನೆ ಮಾಡಿರೋದು ಅಂತ ಹೇಳ್ಬಿಟ್ಲು ಪುಸುಕುನ. ನಾನು ಇವಳು ಹೇಳಿದ್ಲು ಅಂತ ನಾನೇ ಮಾಡಿರೋದು ಅಂತ ನಾನು ಒಪ್ಕೊಬಿಟ್ಟೆ. ಇವಳು ಎಂತಾಳು ಲಕ್ಷ್ಮೀನೂ ಸುಗುಣ ಬಂದೆ ನನ್ನ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಹಂಗೆ ಇಬ್ಬರು ಸೇರಿಕೊಂಡು ನನಗೆ ಹೆಂಗೆ ಹೊಡೆದ್ರು ಗೊತ್ತಾ? ಇವಳು ಇಚ್ಕಾಗಿ ನಾನು ಹೊಡೆಸ್ಕೊಂಡಂಗಾಯಿತು. ನಿನ್ನ ಯಾರಂಗೆ ಮಾಡು ಅಂದ್ರೆ ನನಗೇನು ಹೇಳಿದ್ದ ನೀನು ಹೆಸರು ಬರೆಸ್ತೀನಿ ಅಂತ ಹೇಳಿ? ನನ್ನ ಮೇಲೆ ನೀನು ರೋಪ್ ಹಾಕ್ಬೇಡ ನೋಡಿ, ಹೇಳಿರ್ತೀನಿ. ನಾನು ಹೇಳಿದ್ನ ನಿನಗೆ ಹೆಸರು ಬರ್ಸಮ್ಮ, ಹೋಗಿ ಹಿಂಗೆ ಅಷ್ಟೊಂದು ಸುಗುಣನ ಅಂತ ಬರ್ಸು ಅಂತ ಹೇಳಿದ್ನ. ನೋಡಿ ಇವತ್ತು ಅವರು ನಾವು ಮಾಡಿದ್ದೀವಿ, ನಮ್ಮ ಮೇಲೆ ದ್ವೇಷಕ್ಕೆ ಹಿಂಗೆ ಮಾಡಿದಾರಂತ ಅವ್ನ ಗಂಡ ಏನೇ ಅಂದ್ರೆ ನಂಬಲ್ಲ. ಏನೋ ಮಾಡ್ಬೋದಾಯ್ತು, ನಾನು ಇನ್ನೊಂದೇನೋ ಮಾಡ್ತಿದ್ದೆ. ನೀನು ಸುಮ್ಮನೆ ಇರಬೇಕಾಗಿತ್ತು. ನನ್ನೇನು ಕೇಳ್ದ ನೀನು? ನನ್ನೇನಾದರೂ ಹೇಳಿ ಕೇಳಿ ಮಾಡಿದರೆ ಬಿಡಪ್ಪ ಅನ್ಬೋದಾಗಿತ್ತು. ನಾನು ಹೇಳಿಲ್ಲ ಕೇಳಿಲ್ಲ, ಮಾಡೋದು ಮಾಡಿಬಿಟ್ಟು ನನ್ನ ನಿಷ್ಠುರ ಮಾಡ್ತೀಯ ನೀನು ಎಲ್ಲರ ಹತ್ರ. ನಾನು ಇವಾಗಲೇ ಕೆಟ್ಟೊಳಾಗಿರೋದು ಸಾಲದು. ನಾನು ಎಲ್ಲರೂ ವಿಜಯ್ ಹಂಗೆ ಹಿಂಗೆ ಅಂತ ಮೊದಲೇ ನನ್ನ ಕಂಡ್ರೆ ಉರ್ಕೊಳ್ಳೋರು ಜನ ತುಂಬ ಇದ್ದಾರೆ. ನನ್ನ ಕಂಡ್ರೆ ಉರ್ದುರ್ದು ಬೀಳ್ತಾ ಇದ್ದಾರೆ ಜನ. ಅಂಥದ್ರಲ್ಲಿ ನೀನು ಬೇರೆ. ಅದರಲ್ಲಿ ಇನ್ನೊಂದು ಎತ್ತಿಡ್ತೀಯ ಉರಿಯೋದ್ರಲ್ಲಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಸುರಿದು ಬಿಟ್ಟೆ. ಬಿಡ ಮಾತ್ಲಾಗ ಹೋಗ್ಲಿ, ಯಾಕೆ ನೀವು ಜಗಳ ಆಡ್ತೀರಾ? ಅಲ್ಲ ನೋಡಮ್ಮ, ಮತ್ತೆ ಅವಳನ್ನ ಹೆಂಗೆ ಮಾತಾಡ್ತಾಳೆ, ನನ್ನ ಮೇಲೆ ರೇಗಾಡ್ತಾಳೆ. ಮುಚ್ಚು ಬಾಯಿ, ನನ್ನ ಮೇಲೆ ರೇಗಾಡಬೇಡ ನೋಡು. ನೀನು ಹೇಳಿರ್ತೀನಿ, ನನ್ನ ಮೇಲೆ ರೇಗಾಡಬೇಡ ನೋಡು. ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದೀಯ ನೀನು? ಯಾಕೆ ವಿಜಯ್, ಯಾಕೆ ಜಗಳ ಆಡ್ತಾ ಇದ್ದೀರಾ? ಅಲ್ಲ ನೋಡು, ಸುಗುಣನ ಗಂಡ ಬಂದು 1 ಲಕ್ಷ ದುಡ್ಡು ಕೊಡು ಅಂತ ಕೇಳ್ದ. ನೀನೆಲ್ಲ ಕಣಪ್ಪ ಕೆಲಸ ಮಾಡಿರೋದು ಲತ ಅಂತ ಹೇಳ್ದೆ ನಾನು. ಅದಕ್ಕೇನೆ ಅವನು ಯಾಕೆ ಹಿಂಗೆ ಮಾಡಿದೆ ಏನು ಅಂತ ಕೇಳ್ದೆ. ಸುಗುಣ ಲಸ್ಮಕ್ಕ ಎಲ್ಲ ಬಂದು ಹಿಡ್ಕೊಂಡು ಓಡಿದ್ರು. ಇವಳು ಮಾಡಿರೋ ತಪ್ಪಿ ಇವಳು ಅನುಭವಿಸ್ತಾ ಇದ್ದಾಳೆ. ನಾನೇನು ಇವಳಿಗೆ ಈ ಕೆಲಸ ಮಾಡು ಅಂತ ಹೇಳಿದ್ನ ವರ್ಷ? ನನ್ನ ಮೇಲೆ ನೀನು ಯಾಕೆ ಹೇಳ್ದೆ, ನೀನೇ ಹೇಳಿದಂತ ಅವ್ರ ಮುಂದೆ ಹೇಳ್ತಾವಳೆ. ಬಿಡಮ್ಮ ಹೋಗ್ಲಿ, ನೀನಾದರೂ ಸುಮ್ಮನಿರಮ್ಮ. ಅತ್ಲಾಗೆ ಯಾಕೆ ನಾವೇ ಜಗಳ ಮಾಡ್ಕೊಳ್ಳೋದು? ಅಕ್ಕ, ನಾವೆಲ್ಲ ಜಗಳ ಮಾಡ್ಕೊಳ್ಳಿ ಅಂತಲೇ ಈ ಥರ ಮಾಡೋರವರು. ಸುಮ್ಮನಿರು ಹೋಗ್ಲಿ. ಅಲ್ಲ ನೋಡ, ಇವಳು ನಾನೇನೋ ಮಾಡಿದ್ದೀನಿ ಅನ್ನೋ ಥರ ಆಡ್ತಾ ಇದ್ದಾಳೆ. ಬಿಡಿ, ಇವಾಗ ಅಲ್ಲೇದಲ್ಲಿ ಸೊರಿ ಆಯಿತು. ನೀನು ಹೇಳಿದೆ ನಾನು ಹೇಳಿದೆ. ನಾವಾಗಿ ನಾವು ಸತ್ಯ ಬಾಯ್ಬಿಟ್ಟು ನಮ್ಮ ಚಪ್ಪಲಿ ನಾವು ಕೊಟ್ಟು ನಾವು ಹೊಡ್ಸ್ಕೊಳಂಗೆ ಆಯಿತು. ನಮ್ಮ ಕಲಗಳ ಕೊಟ್ಟು ನಾವೇ ಹೊಡ್ಸ್ಕೊಳಂಗೆ ಆಯ್ತು. ಇವಾಗ ಬಾ ಸುಮ್ಮನಿರು. ಅದೇ ಮತ್ತೆ ಅದೆಲ್ಲ ಅರಿವಿ ಬೇಡವಾ? ನಮ್ಮ ಕಲಗಳ ಕೊಟ್ಟರೆ ನಮಗೆ ಹೊಡಿತಾರೆ ಅಂತ ಹೇಳಿ ಗೊತ್ತಾಗಲ್ವಾ ನಿನಗೆ? ಸ್ವಲ್ಪ ಅರಿವಿರಬೇಕು ಯಾವುದೇ ಕೆಲಸ ಮಾಡಿದ್ರು. ನಿನ್ನಂಥವಳ ಜೊತೆಗೆ ಹಾಕೊಂಡ್ರೆ ಅಷ್ಟೇ. ಬಾ ವಿಜಯ್ ಬಾಯಿಲಿ, ಯಾಕೆ ಜಗಳ ಆಡ್ತೀರಾ? ಬರ್ರಿ ನೋಡ್ರಿ, ನನಗೊಂದು ಬೆಲೆ ಗೌರವ ಕೊಡ್ಬೇಕು ಇವಳು. ನಾನು ಇವತ್ತು 35 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತಂದ್ರೆ ನನಗೇನು ಬೆಲೆ ಇಲ್ವಾ? ನಾನು ಬಿಟ್ಕೊಡ್ತಾಳೆ ಅಲ್ಲ ಅವ್ರ ಎದುರಿಗೆ. ನಾನು ಬಿಟ್ಕೊಡ್ಬಾರ್ದು ನೀನೇನೇ ಅಂದ್ರೂ. ನಾನು ಇವತ್ತು ದುಡ್ಡು ಕೊಟ್ಟಿದ್ದೀನಿ, ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಕೊಡ್ತೀವಮ್ಮ, ಸಾಲ್ವ ಕೊಟ್ಟಿದ್ಯಾ? ಕೊಡ್ತೀವಿ, ನಾವೇನೇನು ಕೊಡಲ್ಲ ಅಂತಿಲ್ಲ, ಕೊಡ್ತೀವಿ. ಕೊಡು ಮತ್ತೆ ಕೊಡು. ನಾನು ನಿನಗೆ ಬೇಕಾದಾಗ ಕೊಟ್ಟಿದ್ದೀನಿ ಅಂದಮೇಲೆ ಕೊಡು, ನನಗೆ ಬೇಕಾದಂಗೆ. ಮತ್ತೆ ನೀನು ಕೊಡು ಮತ್ತೆ. ಕೊಡೋ ಯೋಗ್ಯತೆ ಇಲ್ಲ, ಮಾತಾಡ್ತೀಯ. ಕೊಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಹತ್ರ ಇಸ್ಕೊಂಡಿರೋದು ನೀನು. ಅದೇನು ತಿಳ್ಕೊಬೇಡ ನೀನು. ನೋಡು, ನನ್ನ ಸುದ್ದಿಗೆ ಬಂದರೆ ನೋಡು, ನನ್ನ ಮೇಲೆ ರೇಗಾಡಬೇಡ. ನನಗೊಂದು ಮರ್ಯಾದೆ ಕೊಡೋ ಆಗಿದ್ರೆ ನಾನು ಯಾರಿಗೆ ಆಗಲೇಳು, ನನಗೆ ಮರ್ಯಾದೆ ಕೊಡಬೇಕು ಯಾರೇ ಆಗಲಿ. ನಾನು ಹೇಳ್ದಂಗೆ ಕೇಳಬೇಕು. ಸರಿ ಆಯ್ತು ಬಿಡಮ್ಮ. ಅಕ್ಕ ಬಿಡೆ, ಸುಮ್ಮನಿರಿ ಅಕ್ಕ ನೀನೇನೆ. ಅಮ್ಮ ಬಿಡಮ್ಮ, ಸುಮ್ಮನಿರಮ್ಮ, ಜಗಳ ಆಡ್ಬೇಡ, ಸುಮ್ಕಿರು. ವರ್ಷಣ ಕರ್ಕೊಂಡೋಗಿ ಹೊರಕ್ಕವಾಗ ಸ್ವಲ್ಪ BP ಜಾಸ್ತಿ ಆದರೆ ಹಂಗೆ ರೇಗಾಡುತ್ತೆ. ಕರ್ಕೊಂಡೋಗು. ಯೋಗ್ಯತೆ ಇಲ್ಲ ಅಂದಮೇಲೆ ಇಸ್ಕೋಬಾರ್ದಪ್ಪ ಕಂಡರ ದುಡ್ಡ. ಅವರು ಕಷ್ಟಪಟ್ಟಿರ್ತಾರೆ ಅನ್ನೋದೊಂದು ಸ್ವಲ್ಪನ ಪರಿಜ್ಞಾನ ಇರಬೇಕು. ಬರೀ ಹಿಂಗೆ ಮಾಡ್ಕೊಂಡು ಹಿಂಗೆ ಸಾಲ ಮಾಡ್ಕೊಂಡಿರೋದು ನೀನು. ಅದೆಲ್ಲ ಮಾತಾಡ್ಬೇಡ ವಿಜಿ. ನೀನು ಏನು ಎಷ್ಟಾಯ್ತಾ ಅಷ್ಟು ನೋಡ್ಕೊ. ನೀನು ಇವಾಗ ಬಂದು ನಮ್ಮ ಮನೇಲಿದ್ದೀಯಾ, ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗು. ನಾವೇನೋ ಮನೆ ಕೊಟ್ಟಿದ್ದೀವಿ ನಿನಗೆ. ನಾನು ದುಡ್ಡು ಕೊಟ್ಟಿದ್ದೀನಿ, ಮನೆ ಕೊಟ್ಟಿದ್ದೀಯ ಅಷ್ಟೇ. ನೀನು ಎಷ್ಟರ ಮಾತಾಡಬೇಡ. ಇವಾಗ ನಾನು ದುಡ್ಡು ಕೊಟ್ಟರೆ ಮನೆ ಬಿಡೋದು. ನೋಡು, ನಾನು ದುಡ್ಡು 35 ಲಕ್ಷ ತಗೊಂಬಂದು ಕೊಡು, ಆಮೇಲೆ ಮಾತಾಡು ನೀನು. ಅಷ್ಟೇ, 35 ಲಕ್ಷ ತಗೊಂಬಂದು ಕೊಡು ಫಸ್ಟು ನೀನು. ನನ್ನ ಮನೇಲಿ ನೀನಿರೋದು, ಸುಮ್ಮನೆ ಮಾತಾಡಬೇಡ ನೀನು. ನನ್ನ ಮನೇಲಿ ನೀನಿರೋದು,
ನಿನ್ನ ಮನೇಲಿ ನಾನಿಲ್ಲ. ಅಲ್ಲ ಅದೆಂಗೆ ನಿಂದಾಗ್ಬಿಡುತ್ತೆ, ಅದೆಂಗೆ ನಿಂದಾಗ್ಬಿಡುತ್ತೆ? ತೋರಿಸ್ತೀನಿ ದಾಖಲೆನ. ವಿಜಿ ಬಾರಮ್ಮ ಇಲ್ಲಿ ರೇಗಾಡ್ಬಿಡ ಬಾ, ಇಲ್ಲಿ ಒಂದು 5 ನಿಮಿಷ ಹೊರಗಡೆ ಕೂತ್ಕೋಬಾಕ ಸುಮ್ಕಿರಕ್ಕಲ್ಲ ತಕ್ಕ ನೀನೇನೆ. ವಿಜಿ ಒಂದು 5 ನಿಮಿಷ ಹೊರಗಡೆ ಕೂತ್ಕೊಬರಮ್ಮ, ಬಾರಮ್ಮ ವಿಜಯ್. ನೋಡಿ ಹೆಂಗೆ ಮಾತಾಡ್ತಾಳೆ ಅಮ್ಮ. ಅಮ್ಮ ಸುಮ್ಕಿರಮ್ಮ, ಅದು ಯಾಕೆ ಅಮ್ಮ ಕೊಟ್ಟು ಹಂಗೆ ರೇಗಾಡ್ತೀಯ? ಇವಾಗ ನಮಗೆ ದುಡ್ಡು ಕೊಡು ಅಂತ ಕೇಳ್ತಾಳೆ, ಎಲ್ಲಿಂದ ತಗೊಂಬಂದು ಕೊಡೋಣ ನಾವು ದುಡ್ಡು? ಸುಮ್ಮನಿರು, ಮತ್ತೆ ತೊಂದರೆ ಆಗುತ್ತೆ ನೋಡು, ಸುಮ್ಮನಿರು. ಅಲ್ಲ ಮತ್ತೆ ನಂದು ಮನೆ ಅಂತಾಳಲ್ಲ, ಇಷ್ಟೊಂದು ಬಂಡವಾಳ ಹಾಕಿ ನಾನು ಕಟ್ಟಿರೋ ಮನೆ ಅಂಥದ್ರಲ್ಲಿ ನನ್ನ ಮನೆ ಅಂತ ಹೇಳ್ತಾ ಇದ್ದಾಳೆ. ಒಂದಿಷ್ಟು ಸಾಲ ಕೊಟ್ಟಿರೋದಕ್ಕೇನೆ ನಂದು ಅಂತ ಹೇಳ್ತಾ ಇದ್ದಾಳೆ. ಓ ಸುಮ್ಮನಿರಮ್ಮ, ಆ ಅಕ್ಕನಿಗೆ ಸ್ವಲ್ಪ BP ಜಾಸ್ತಿ, ಅದಕ್ಕೆ ಲೋಕ ಹೊಡೆದಿರೋದು. BP ಜಾಸ್ತಿ ಐತೆ, ಸುಮ್ಮನೆ ದುಡ್ಡು ಕೊಟ್ಟಿದ್ದಾರೆ ಅಂದಮೇಲೆ ರೇಗಾಡ್ತಾರೆ, ಹಂಗೆ ಅಂತಾರೆ. ನೀನು ಸುಮ್ಮನಿರು. ಅಕ್ಕ ನಮಗೆ ಕೊಡೋರು ಯಾರೇ ಇದ್ರು ಏನೋ ಬೀದಿಗೆ ಬಿದ್ದಿದ್ವಿ, ಸುಮ್ಮನಿರು, ಅರ್ಥ ಮಾಡ್ಕೊ ನೀನು, ಹಂಗೆ ಆಡ್ಬೇಡ. ಅಲ್ಲ ಅವು ಸಂಗೀತರ ಮನೆಗೆ ಹೋಗಿ ಅವ್ರ ಅತ್ತೆ ಹತ್ರ ಹೆಂಗೆ ಬೇಕು ಹಂಗೆ ಅನ್ನಿಸ್ಕೊಂಡು ಯಾರ್ಯಾರ ಮನೆಗೋ ಎಲ್ಲ ಸುತ್ತರ್ಕೊಂಡು ಇರೋದಕ್ಕಿನ್ನ ಹೆಂಗೋ ಇವಳು ಮನೆಗೆ ದುಡ್ಡು ಕೊಟ್ಟು ಮನೆ ಬೀಗ ತಗ್ಸಿದಾಳಲ್ಲ, ಸುಮ್ಮನಿರು, ಕಟ್ಟಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಕೈಲಿ. ಆ ಮಾಮ ನೋಡಿದ್ರೆ ಎತ್ಲಾಗ ಅದೇ ಹೋಗಿ ಕುಕ್ಕೊಂಡೈತಿ. ನೀನು ಸುಮ್ಮನಿರು, ಯಾಕೆ ರೇಗಾಡ್ತೀಯ? ಅಲ್ಲ ನೋಡು ಮತ್ತೆ ಹೆಂಗೆ ಮಾತಾಡ್ತಾಳೆ ಅವಳು. ನನಗೆ ಹಂಗೆ ಸಿಟ್ಟಲ್ಲೇ ಬಂತು, ನನ್ನ ಹೆಸರು ಹೇಳ್ತಾಳೆ. ಸುಮ್ಮನೆ ದಾಳ್ದಾಳನೆ ಲತ ಮಾಡಿರೋದು ಅಂತ. ಯಾರು ಬಾಯಿ ಬಿಡಬಾರ್ದಾಗಿತ್ತು, ಇವಾಗ ಅಕ್ಕ ಬಾಯಿ ಬಿಟ್ಟು ಎಲ್ಲ ಹಾಳಾಗೋಯ್ತು ಹೋಗತ್ಲಾಗಿ. ಸುಮ್ಕೆ ಇವಾಗ ಕೊಡೋರು ಯಾರು ಇರ್ತಿಲ್ಲ. ನಮ್ಮ ಮನೆವರೆಗೂ 15,000 ಹುಟ್ಟಲಿಲ್ಲ ಅಂಥದ್ರಾಗ ಇವಳು 35 ಲಕ್ಷ ಕೊಟ್ಟವಳು ಅಂದರೆ ನಿಜ ಗ್ರೇಟು ನೋಡಿ. ಇವಾಗ ಅವಳು ಹೇಳ್ದಂಗೆ ನಾವು ಕೇಳಬೇಕು ಎಲ್ಲಾನ. ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ, ಅವಳು ಸಾಕ್ರಿ ಬೇರೆ ಮಾಡಬೇಕು, ಅವಳಿಗೇನು ಟೀ ಕಾಫಿ ಅಡುಗೆ ತಿಂಡಿ ಎಲ್ಲ ಮಾಡಬೇಕು. ಎಲ್ಲ ಮಾಡಿ ನಾವು ಇವತ್ತೆಷ್ಟು ಅವಳು ನೋಡ್ಕೋಬೇಕು, ಅವಳು ಸಾಕ್ರಿ ಮಾಡಬೇಕು, ಅವಳು ಹೇಳ್ದಂಗೆ ಕೇಳಬೇಕು. ಇವತ್ತು ನಾನು ದುಡ್ಡು ಕೊಟ್ಟಿದ್ದೀನಿ, ದೊಡ್ಡ ಇದು ಅನ್ನಂಗೆ ಆಗೈತೆ ಅವಳಿಗೆ. 4 ಕಾಸು ದುಡ್ಡು ಇಟ್ಕೊಂಡಿರೋದಕ್ಕೆ. ಅಕ್ಕ ಇವಾಗ ದುಡ್ಡಿದ್ದಾರೆ ದೊಡ್ಡಪ್ಪ ಕಣೆ. ದುಡ್ಡಿರಬೇಕು, ದುಡ್ಡಿದ್ರೇನೆ ಎಲ್ಲ. ಹಚ್ಚಿ ಅವಳ ಕೈಯಾಗ ದುಡ್ಡಿರೋದ್ರಿಂದ ಏನು ಬೇಕಾದ್ರೂ ಮಾಡ್ತಾ ಇದ್ದಾಳೆ ಅವಳು. ದುಡ್ಡಿರೋದ್ರಿಂದಲೇ ಇವತ್ತು ನೋಡಿ ಎಲ್ಲ ಹಿಂಗಾಗಿರೋದು. ದುಡ್ಡೇ ದೊಡ್ಡಪ್ಪ. ಅದಕ್ಕೆ ಮತ್ತೆ ಇವತ್ತು ನೋಡಿ ನಾವು ದುಡ್ಡಿಲ್ಲ ಅನ್ನೋದಕ್ಕೋಸ್ಕರ ತಾನೇ ನಾವು ಬೀದಿಗೆ ಬಿದ್ದಿದ್ದು ಎಲ್ಲ. ಅದಕ್ಕೇನೆ ಸುಮ್ಕಿರು, ನೀನು ಯಾಕೆ ಬೇಜಾರಾಗ್ತೆ? ಸುಮ್ಕಿರಕ್ಕ. ಲಕ್ಷ್ಮಿ ಬೇರೆ ಬಂದವಳು ಹಂಗೆ ಹಿಡ್ಕೊಂಡು ನಾನು ಹೊಡಿಸ್ಕೊಂಡಿದ್ದಾಗಾಯ್ತು ಅವಳು ಹೆಚ್ಚಾಗಿನ. ನಾನು ಹೊಡಿಸ್ಕೊಂಡು ಹೆಂಗೆ ನೋವು ಅನ್ಭವಿಸ್ದೆ, ಹೆಂಗೆ ಹೊಡೆದ್ಬಿಟ್ಲು ಅವಳು ಸುಗೋಣ. ಸಖತ್ ಬೇಜಾರಾಯ್ತು ನನಗಂತನು. ಅದರಲ್ಲಿ ಆದಿಲ್ ನಿಂತ್ಕೊಂಡು ಹೊಡೆದ್ಬಿಟ್ಲು. ನಾನು ಯಾವತ್ತೂ ಒಬ್ರು ತಗೊಳಿಸ್ಕೊಂಡಳಲ್ಲ, ಇವಳು ಅವಳ ಕಾಲಿಟ್ಟದಾಗಿಂದ ನಾನು ಒಬ್ರು ತಗೊಳಿಸ್ಕೊಂಡಂಗಾಯ್ತು. ನಾನು ಯಾವತ್ತೂ ಹೊಡೆಸ್ಕೊಂಡಿಲ್ಲ. ಇವತ್ತು ಆದಿಲ್ ನಿಂತ್ಕೊಂಡು ನನ್ನ ಬೆಲೆ ಏನಾಗೋಣ, ನಾವು ಎಷ್ಟು ಸ್ಟ್ಯಾಂಡರ್ಡಾಗಿ, ಎಷ್ಟು ಒಳಗೆ ಎಷ್ಟು ಸ್ಟ್ಯಾಂಡರ್ಡ್ ಆಗಿದ್ದವ್ರು ನಾವು. ಅಂಥದ್ರಲ್ಲಿ ಇವತ್ತು ಸುಗುಣನ ಲಕ್ಷ್ಮಕ್ಕ ಇಟ್ಕೊಂಡು ನನಗೆ ಬೀದಿಲಿ ಹೊಡೆದವ್ರೆ ಅಂತಂದರೆ ಎಷ್ಟು ಮರ್ಯಾದೆ ಹೋದಂಗಾಗುತ್ತೆ ಗೊತ್ತಾ? ಬಿಡ ಮತ್ತೆ ಏನು ಮಾಡೋಕ್ಕಾಗುತ್ತೆ. ಇವಾಗ ಮೋನೂ ಇಲ್ಲ, ಅವನು ಬರೋಲ್ಲ ಅಂತ ಇದ್ದಾನೆ. ಕರೆದ್ರೆ ಇಲ್ಲ ಕಣೆ ನಮ್ಮ ಅಣ್ಣನ ಜೊತೆ ಕೆಲ್ಸಕ್ಕೆ ಹೋಗ್ತೀನಿ, ನಾನು ಬರೋಲ್ಲ, ನೀನು ಬ್ಯಾಡ್ಲಿಲ್ಲ ಅಂದರೆ ಡೈವರ್ಸ್ ಕೊಟ್ಟು ಹೋಗೋ ಅಂತ ಇದ್ದಾನೆ. ಅದಕ್ಕೇನೆ ಇವಾಗ ಯಾರು ದುಡಿಯೋರಿಲ್ಲ ಏನಿಲ್ಲ, ನಾವು 3 ಹೆಣ್ಣಿಂಗ್ಸ್ ಏನು ಮಾಡೋಣ? ಸುಮ್ಮನಿರು, ಹೆಂಗೆ ಗೊತ್ತಲಾಗ ಏನೋ ಆಗೈತೆ ಅಂತ ನಾವು ಹೆಂಗೋ ಮನೆಯಾಗಿದ್ದೀವಿ ಅಂದಮೇಲೆ ಸುಮ್ಮನಿರಬೇಕು. ಹೋಗತ್ಲಾಗ ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇವಳು ಹೇಳ್ದಂಗೆ ನಾನು ಕೇಳಬೇಕು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ. ಇವಳು ಚಾಕ್ರಿ ಬೇರೆ ಮಾಡ್ಬೇಕು ಇವಾಗ ನನಗೆ. ಅಯ್ಯೋ ಸಾಕಾಗೈತೆ ನನಗಂತೂ. ಈ ವಾರದಿಂದ ಇವಳು ಚಾಕ್ರಿ ಮಾಡಿ ಸಾಕಾಗೈತೆ. ಹೋಗತ್ತೆ ಇವಳು ತಗೆಲ್ಲಾದರೂ ಇವಳು ಸವಾಸ ದೋಷ ಮಾಡಿ, ನಾನೆಲ್ಲ ಸಾಲ ಮಾಡ್ಕೊಂಡು ಇವಳು ಸವಾಸ ದೋಷ ಮಾಡಿದ್ನೋ ಅನ್ನಿಸ್ತೈತೆ. ಅಯ್ಯೋ ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.